ಪಶ್ಚಿಮ ಬಂಗಾಳದಲ್ಲಿ ರಕ್ತಸಿಕ್ತ ರಾಜಕೀಯ ಭೀಕರ ಹಿಂಸಾಚಾರಕ್ಕೆ ನಲುಗಿದ ಪಶ್ಚಿಮ ಬಂಗಾಳದಲ್ಲಿ ರಕ್ತಸಿಕ್ತ ರಾಜಕೀಯ ಹಿಂಸಾಚಾರಕ್ಕೆ ಪಶ್ಚಿಮ ಬಂಗಾಳ ನಲುಗ್ತಾ ಸಿಎಂ ಅಭ್ಯರ್ಥಿ ಪಿಎಗೆ ಗುಂಡಿಟ್ಟು ಬರ್ಬರ ಹತ್ಯೆ ಆಗಿದೆ. ಸುವೇಂದು ಅಧಿಕಾರಿ ಪಿಎ ಚಂದ್ರನಾಥ್ ಕೊಲೆ. ಕೋಲ್ಕತಾದಿಂದ ಕಾರಿನಲ್ಲಿ ತೆರಳುತ್ತಿದ್ದಾಗ ಹತ್ಯೆಯಾಗಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ದಾಳಿ. ಹಿಂಸಾಚಾರ ನಿಲ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ರಕ್ತಸಿಕ್ತ ರಾಜಕೀಯ ಭೀಕರ ಹಿಂಸಾಚಾರಕ್ಕೆ ನಲುಗಿದ ಪಶ್ಚಿಮ ಬಂಗಾಳ. ಸಿಎಂ ಅಭ್ಯರ್ಥಿಯ ಪಿಎ ಗುಂಡಿಟ್ಟು ಬರ್ಬರ ಹತ್ಯೆ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಪಿಎ ಚಂದ್ರನಾಥ್ ಕೊಲೆ ಆಗಿದೆ. ಕೋಲ್ಕತಾದಿಂದ ಕಾರಿನಲ್ಲಿ ತೆರಳುತ್ತಾ ಇದ್ದಾಗ ಹತ್ಯೆ ಮಾಡಿರುವಂತದ್ದು. ಬೈಕ್ನಲ್ಲಿ ಬಂದಂತ ದುಷ್ಕರ್ಮಿಗಳಿಂದ ದಾಳಿ ಆಗಿದೆ. ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ನಾವು ಎಲ್ಲೆಲ್ಲದೋ ಹಿಂಸಾಚಾರದ ಬಗ್ಗೆ ಮಾತಾಡ್ತೀವಿ. ಪಾಕಿಸ್ತಾನ ಹಾಗೆ ಮಾಡ್ತು, ಹೀಗೆ ಮಾಡ್ತು, ಬೇರೆ ದೇಶಗಳು ಇರಾನ್ ಇಸ್ರೇಲ್ದ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನೋಡಿ, ನಮ್ಮ ದೇಶದಲ್ಲೇ ಒಂದು ರಾಜ್ಯದಲ್ಲಿ ಆಗ್ತಾ ಇರುವಂತ ಈ ಒಂದು ಹಿಂಸಾಚಾರಗಳನ್ನ ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದೆ. ಈಗ ತಾನೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನಾವು ಕಾದು ನೋಡಬೇಕು. ಯಾಕಂದ್ರೆ ಕಾದು ನೋಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನಿರ್ಣಯ ಇದರಲ್ಲಿ ಏನಿರುತ್ತೆ. ಸುವೇಂದು ಅಧಿಕಾರಿಯ ಪಿಎ ಈಗಾಗಲೇ ಹೇಳಲಾಗ್ತಾ ಇತ್ತು, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿನೇ ಸಿಎಂ ಆಗ್ಬೋದು ಅನ್ನುವಂಥದ್ದು ಒಂದು ಕಡೆ ಇರುವಂಥದ್ದು. ಬಟ್ ಅದ್ರ ಬಗ್ಗೆ ಗೊಂದಲಗಳಿದಾವೆ. ಮಹಿಳೆಯ ಸಿಎಂ ಮಾಡ್ತಾರಾ ನರೇಂದ್ರ ಮೋದಿ ಅನ್ನುವಂಥದ್ದು ಕೂಡ ಒಂದು ಕಡೆ ಇದೆ. ಬಟ್ ಇಲ್ಲಿ ಸುವೇಂದು ಅಧಿಕಾರಿಯ ಪಿಎ ಚಂದ್ರನಾಥ್ ಕೊಲೆ ಇದೆಯಲ್ಲ, ಹಿಂಸಾಚಾರ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಯಾರನ್ನು ಬೇಕಾದರೂ ಕೊಲೆ ಮಾಡ್ಬೋದು, ಹೇಗೆ ಬೇಕಾದರೂ ಕೊಲೆ ಮಾಡ್ಬೋದು. ಇಷ್ಟು ದಿನ ಏನು ದೀದಿ ಆಡಳಿತ ಇತ್ತಲ್ವ ಪಶ್ಚಿಮ ಬಂಗಾಳದಲ್ಲಿ, ಹಿಂಸಾಚಾರ ಹೇಗೆ ನಡೀತಾ ಇತ್ತು ಅಂತ ಅಂದರೆ, ಒಂದು ವೇಳೆ ಏನು ಬಿಜೆಪಿಗೆ ಯಾರೆಲ್ಲ ಬೆಂಬಲ ಸೂಚಿಸಿರ್ತಾರಲ್ವಾ ಅವರನ್ನ ಹುಡುಕಿ ಕೊಲೆ ಮಾಡ್ತಾ ಇದ್ರು. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ 68 ಜನ ಸಾವನ್ನಪ್ಪಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ಚಂದ್ರಕಾಂತ್ ಹತ್ಯೆಗೆ ಸುವೇಂದು ಅಧಿಕಾರಿ ಕಿಡಿಯನ್ನ ಕಾರಿದ್ದಾರೆ. ಪಿಎ ಹತ್ಯೆ ಬೆನ್ನಲ್ಲೇ ಕಣ್ಣೀರಿಟ್ಟ ಸುವೇಂದು ಅಧಿಕಾರಿ ಪಕ್ಕಾ ಪ್ಲಾನ್ ಮಾಡಿ ಚಂದ್ರಕಾಂತ್ ಹತ್ಯೆ ಮಾಡಿದ್ದಾರೆ. ವಿವಿಧ ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ. ದುಷ್ಕರ್ಮಿಗಳನ್ನ ಸುಮ್ಮನೆ ಬಿಡಲ್ಲ ಎಂದ ಸುವೇಂದು. ಹಿಂಸಾಚಾರ ಮಾಡೋರ್ನ ಯಾರನ್ನೂ ಸಹಿತ ಸುಮ್ಮನೆ ಬಿಡಬಾರ್ದು, ಕಾನೂನಾತ್ಮಕವಾಗಿ ಶಿಕ್ಷೆ ಹಾಕಬೇಕು. ಯಾಕಂದ್ರೆ ನಮ್ಮ ಕಾನೂನಿನ ಅಡಿಯಲ್ಲಿ ಒಂದಿಷ್ಟು ಇದನ್ನೇ ಅವರು ಬೇರೆ ದೇಶಗಳಲ್ಲಿ ಮಾಡಿದ್ರೆ ಇವತ್ತಿಗೆ ಎಲ್ಲೆಲ್ಲಿ ಗುಂಡಿಟ್ಟಿ ಸತ್ತು ಹೋಗ್ತಿದ್ರೋ ಗೊತ್ತಾಗಲ್ಲ. ಆ ರೀತಿಯಾದಂಥ ವ್ಯವಸ್ಥೆ ಇದೆ ಬೇರೆ ದೇಶಗಳಲ್ಲಿ ನಾವು ಗಮನಿಸಿ ನೋಡಿದಾಗ. ಆದರೆ ನಮ್ಮ ದೇಶದಲ್ಲಿ ಕಾನೂನು ಅಷ್ಟು ಹಿಂಸಾಚಾರಕ್ಕೆ ಒಗ್ಗೂಡಲ್ಲ. ಹಾಗಾಗಿ ಈ ರೀತಿಯಾದಂಥ ಏನು ಬಿಡು ಒಂದಿಷ್ಟು ಶಿಕ್ಷೆ ಆಗುತ್ತೇನೋ, ಜೈಲಿಗೆ ಹೋಗ್ತೀವಿನೋ, ವಾಪಸ್ ಬರ್ಬೋದು, ಅದೇ ನಾವು ಅವ್ರನ್ನ ಕೊಂದಿರ್ತೀವಲ್ಲ ಆ ಸಮಾಧಾನ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮನಸ್ಥಿತಿಗಳಿರುವಂಥದ್ದು. ಬಟ್ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಹಿಂಸಾಚಾರಕ್ಕೆ ನಿಜಕ್ಕೂ ಸಹಿತ ಅಂತ್ಯ ಆಗಬೇಕು. ಸರಿಯಾದ ಕಾನೂನು ವ್ಯವಸ್ಥೆಯಲ್ಲಿ ಬರಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಒಂದು ಕಡೆ ಚಂದ್ರಕಾಂತ್ ಹತ್ಯೆಗೆ ಸುವೇಂದು ಅಧಿಕಾರಿ ಕಿಡಿಯನ್ನ ಕಾರಿದ್ದಾರೆ. ಅವ್ರು ಪಿಎರಿ, ಅವ್ರ ಜೊತೆ ಕೆಲಸ ಮಾಡಿರ್ತಾರೆ, ಓಡಾಟವನ್ನು ನಡೆಸಿರ್ತಾರೆ, ಒಡನಾಟದಲ್ಲಿದ್ದವರು. ಪ್ರಾಣ ಯಾರ್ದಾದ್ರೂ ಅಷ್ಟೇ ಅಲ್ವಾ. ಸುವೇಂದು ಅಧಿಕಾರಿ ಪಿಎ ಆದರೂ ಅಷ್ಟೇ, ಒಬ್ಬ ಸಾಮಾನ್ಯ ಪ್ರಜೆ ಆದರೂ ಅಷ್ಟೇ. ಬಟ್ ಈ ರೀತಿಯಾಗಿ ಹಿಂಸಾಚಾರ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಬಿಜೆಪಿ ಕಾರ್ಯಕರ್ತರ ಮೇಲೆ ಅಲ್ಲಿ ಹಿಂಸೆಗಳಾಗ್ತಾ ಇದೆ. ನಾವು ಮೊನ್ನೆ ಎಲ್ಲ ನೋಡಿದ್ವಿ, ಬಿಜೆಪಿ ಕಾರ್ಯಕರ್ತರು ಟಿಎಂಸಿಯ ಒಂದು ಕಟ್ಟಡಗಳನ್ನು ಧ್ವಂಸ ಮಾಡುವಂಥದ್ದು ಈ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಫಸ್ಟ್ರೇಷನ್ನು ಇಷ್ಟು ದಿನದ ಏನು ಇಟ್ಕೊಂಡಿದ್ರಲ್ಲ ಆ ಫಸ್ಟ್ರೇಷನ್ನ ಅಲ್ಲಿ ಹೊರ ಹಾಕಿದ್ರು. ಅದಾದ ಮೇಲೆ ಅದನ್ನು ಸೇಡಾಗಿಟ್ಕೊಂಡು ಈ ರೀತಿಯಾಗಿ ಚಂದ್ರಕಾಂತ್ ಹತ್ಯೆ ಆಗಿದೆಯಲ್ಲ, ಇದಕ್ಕೆ ಒಂದು ನ್ಯಾಯವನ್ನು ಒದಗಿಸಿ ಕೊಡಬೇಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ ಏನು 208 ಸ್ಥಾನಗಳನ್ನು ಪಡೆದುಕೊಂಡು ಬಂದಾಗ ಅವತ್ತು ಸಾಯಂಕಾಲ 7 ಗಂಟೆಗೆ ಒಂದು ಭಾಷಣವನ್ನು ಮಾಡ್ತಾರೆ. ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಮಗೆ ಯಾವುದೇ ರೀತಿಯಾದಂಥ ಸೇಡು ಬೇಡ, ಹಿಂಸಾಚಾರ ಬೇಡ, ಬದಲಾವಣೆ ಬೇಕು, ಪರಿವರ್ತನೆ ಆಗಬೇಕು ಅಂತ. ಬಟ್ ಇಲ್ಲಿ ಏನಾಗ್ತಾ ಇದೆ? ಕೊಲೆಗಳು ಆಗ್ತಾ ಇದ್ದಾವೆ, ಹಿಂಸೆ ಆಗ್ತಾ ಇದೆ.
ಹಿಂಸಾಚಾರ ಮುಂದುವರಿತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆ ದೀದಿ ನಾನು ಸಿಎಂ ಪಟ್ಟವನ್ನ ಬಿಟ್ಕೊಡಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಅಂದ್ರೆ ಸೋಲು ಒಬ್ಬರನ್ನ ಎಷ್ಟು ಹತಾಶೆಯಾಗಿ ಮಾಡುತ್ತೆ ಅಂತ ಅಂದ್ರೆ ಅವತ್ತೇ ಏನು ಕೌಂಟಿಂಗ್ ನಡೀತಾ ಇತ್ತಲ್ವ, ಅವತ್ತು ಸಹಿತ TMCಯ ಕಾರ್ಯಕರ್ತರು ಚೇರ್ಗಳನ್ನ ಹೊಡೆದು ಹಾಕುವಂಥದ್ದು, ಒಂದಿಷ್ಟು ಧ್ವಂಸ ಮಾಡುವಂಥದ್ದು ಅವತ್ತೇ ಶುರುವಾಗಿತ್ತು. ಇದು ಗದ್ದಲ ಗಲಾಟೆಗಳು, ಪೊಲೀಸರು ಅದನ್ನ ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತಾರೆ ಅಲ್ಲಿ. ಬಟ್ ಇದೀಗ ನೋಡಿ, ಸುವೇಂದು ಅಧಿಕಾರಿಯ PA ಹತ್ಯೆ ಇದೆಯಲ್ಲ, ಸೇಡಿಟ್ಟು ಇಲ್ಲಿ ಹೊಡೆದಿರುವಂಥದ್ದು. ಸುವೇಂದು ಅಧಿಕಾರಿ ಮುಂದಿನ CM ಅನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕೇಳಿ ಬರ್ತಾ, ಈ ಹಿಂದೆ ಸಹಿತ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೂ ಒಂದು ರೀತಿಯಾಗಿ ಅಂದರೆ ಯಾರ್ಯಾರ ಮೇಲೆ, BJPಯ ಕಾರ್ಯಕರ್ತರ ಮೇಲೆ, BJPಯಲ್ಲಿ ಅಭ್ಯರ್ಥಿಯ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಆಗಿತ್ತು, ಹಿಂಸಾಚಾರ ಭುಗಿಲೆದ್ದಿದೆ ಪಶ್ಚಿಮ ಬಂಗಾಳದಲ್ಲಿ. ದೊಡ್ಡ ಮಟ್ಟದ ಹಿಂಸಾಚಾರ ಆಗ್ತಾ ಇದೆ. ಯಾರನ್ನು ಬೇಕಾದರೂ ಹೊಡಿಬೋದು. ನಾವು ಕಾಶ್ಮೀರ ಫೈಲ್ಸ್ ನೋಡಿದ್ವಿ. ಕಾಶ್ಮೀರ ಫೈಲ್ಸ್ ವಿಚಾರ ನಮಗೆಲ್ಲರಿಗೂ ಕೂಡ ಗೊತ್ತು. ಅಲ್ಲಿ ಹೇಗೆ ಅಲ್ಲಿರುವಂಥ ಜನಗಳ ಮೇಲೆ ಹಿಂಸೆ ಆಗ್ತಾ ಇತ್ತಲ್ಲ, ಆ ಲೆವೆಲ್ಗೆ ಆಗ್ತಾ ಇದೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಇದನ್ನು ತಡೆಗಟ್ಟುವಂಥ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲೇಬೇಕು. ಇದಕ್ಕೆ ಸರಿಯಾದ ರೀತಿಯಾದಂಥ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಇನ್ನು ಮುಂದೆ ಹಿಂಸಾಚಾರ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಇರಲೇಬಾರ್ದು. ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ರೀತಿಯಾಗಿ ಹಿಂಸಾಚಾರ ಇದೆ ಅಂದರೆ ಹೇಗ್ರಿ ಬದುಕೋಕ್ಕಾಗುತ್ತೆ? ನಮ್ಮ ಕರ್ನಾಟಕದಲ್ಲಿ ಏನು ಇಲ್ಲ ಅಂತ ಅಂದರೆ ಸುಮ್ಮನೆ ಜನ ಗಲಾಟೆಗೆ ಎದ್ದೇಳ್ತಾರೆ. ನಮ್ಗೆ ಹಾಗೆ ಮಾಡಿದ್ರು, ನಮಗೆ ಹೀಗೆ ಮಾಡಿದ್ರು, ಕೋಮು ಗಲಭೆಗಳು ನೋಡ್ತೀವಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಪಶ್ಚಿಮ ಬಂಗಾಳದ ವ್ಯವಸ್ಥೆ ಇದ್ದಿದ್ರೆ ಏನು ಗತಿ ಅಂತ